ನಿಮ್ ಮಗು ಹುಟ್ಟಿದ ತಕ್ಷಣ ಮೊದಲಿಗೆ ಗಮನ ಕೊಡ್ಬೇಕಾದ್ದು ಯಾವ್ದು ಗೊತ್ತಾ? ಎಸ್, ಮಗುವಿನ ನಾಜೂಕಾದ ಚರ್ಮ. ಯಾಕಪ್ಪ ಅಂತಂದ್ರೆ ಇಫ್ ನಿಮ್ ಮಗುವಿನ ಚರ್ಮ ಏನಾದ್ರು ಡ್ರೈ ಆಯ್ತು, ಒಣಗಿದಂಗ ಫೀಲ್ ಆಯ್ತು, ರಫ್ ಆಯ್ತು, ರ್ಯಾಷಸ್ ಎಲ್ಲ ಆಯ್ತು, ಅಲರ್ಜಿ ಆಯ್ತು ಅಂತಂದ್ರೆ ಎಲ್ಲ ಅಂದ್ರೆ ಎಲ್ಲ ಅಮ್ಮಂದಿರಿಗೆ ಆಯ್ತು, ಪೇರೆಂಟ್ಸ್ಗೆ ತುಂಬಾ ಟೆನ್ಷನ್ ಆಗೋದಾಯ್ತು. ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕಪ್ಪ ಮಗುಗೆ, ಯಾವ ಪ್ರಾಡಕ್ಟ್ ಸೇಫ್ ಅನ್ಕೊಂಡು ಈ ಟೆನ್ಷನ್ ಇರೋದು, ಭಯ ಇರೋದು ಸಾಮಾನ್ಯ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಮಗುವಿನ ಚರ್ಮಕ್ಕೆ ಬೆಸ್ಟ್ ಮಾಯಿಶ್ಚರೈಸರ್ ಯಾವುದು, ಅದು ಸ್ಪೆಷಲಿ 1 ವರ್ಷದ ಒಳಗಿನ ಮಗುವಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಮೊದಲನೇದಾಗಿ ಬಂದ್ಬಿಟ್ಟು ಮಗುವಿಗೆ ಮಾಯಿಶ್ಚರೈಸರ್ ಯಾಕೆ ಅಗತ್ಯ ಆಗಿರುತ್ತೆ? ಯಾಕಪ್ಪ ಅಂತಂದ್ರೆ ನವಜಾತ ಶಿಶು ಅದು ಈ 1 ರಿಂದ 5 ವರ್ಷದ ಮಗುವಿನ ಚರ್ಮ ಏನಿರುತ್ತಲ್ಲ ತುಂಬಾ ಅಂದ್ರೆ ತುಂಬಾ ನಾಜೂಕಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ. ಅದು ಬೇಗ ಡ್ರೈ ಆಗೋದಾಯ್ತು, ರಫ್ ಆಗೋದಾಯ್ತು. ಅದು ಸ್ಪೆಷಲಿ ಏನಾದ್ರು ಸೀಸನ್ಸ್ ಚೇಂಜ್ ಆಯ್ತು, ಈ ಚಳಿಗಾಲ ಬಂತು, ಬೇಸಿಗೆಗಾಲ ಬಂತು, ಮಳೆಗಾಲ, ಈ ಸೀಸನ್ ತಕ್ಕಂತೆ ಆ ಮಗುವಿನ ಸ್ಕಿನ್ ಬೇಗ ಅಂದ್ರೆ ಬೇಗ ಎಫೆಕ್ಟ್ ಆಗಿಬಿಡುತ್ತೆ. ಮತ್ತೆ ನೀವು ಕಂಟಿನ್ಯೂ ಡೈಪರ್ ಅದೆಲ್ಲ ಯೂಸ್ ಮಾಡೋದರಿಂದ ಡೈಪರ್ ರ್ಯಾಷಸ್ ಆಯ್ತು, ಏನಾದ್ರೂ ಇನ್ಫೆಕ್ಷನ್ ಅದೆಲ್ಲ ಆಗಿ ಅಲರ್ಜಿ ಅದೆಲ್ಲ ಆಗೋದು ಸಾಮಾನ್ಯ ಆಗ್ತಿರುತ್ತೆ. ಯಾಕಪ್ಪ ಅಂತಂದ್ರೆ ಈ ಸಮಯದಲ್ಲಿ ಮಗುವಿನ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ಇವೆಲ್ಲ ತೊಂದರೆಗಳಿಂದ ನಾವು ಅವಾಯ್ಡ್ ಮಾಡ್ಬೋದು. ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಬಳಸಿದ್ವಿ ಅಂತಂದ್ರೆ ಮಗುವಿನ ಚರ್ಮ ಡ್ರೈ ಆಗೋದಿಲ್ಲ, ಸಾಫ್ಟ್ ಆಗಿರುತ್ತೆ. ಮತ್ತೆ ಅಲರ್ಜೀಸ್ ನಿಂದ ನಾವು ತಡೆಗಟ್ಟಬಹುದು, ಡ್ರೈನೆಸ್ ನ ತಡೆಗಟ್ಟಬಹುದು. ಸೊ ಹಾಗಾಗಿ ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಬಳಸುವುದು ಮಗುವಿನ ಚರ್ಮಕ್ಕೆ ಅಗತ್ಯ ಆಗಿರುತ್ತೆ. ಹಾಗಾದ್ರೆ ಮಗುವಿನ ಚರ್ಮಕ್ಕೆ ಬೆಸ್ಟ್ ಮಾಯಿಶ್ಚರೈಸರ್ ಯಾವುದು? ಎಸ್, ನಾನ್ ನನ್ನ ಮಕ್ಕಳಿಗೆ ಯೂಸ್ ಮಾಡೋ ಮಾಯಿಶ್ಚರೈಸರ್ ಅಂತಂದ್ರೆ ಈ ಸೆಟಾಫಿಲ್ ಮಾಯಿಶ್ಚರೈಸರ್. ಇದು ನಾ ಪರ್ಸನಲಿ ಸಜೆಸ್ಟ್ ಮಾಡ್ಬೇಕಂತಾನೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಇದು ಸೋಪ್ ಫ್ರೀ ಆಗಿದೆ, ಪ್ಯಾರಾಬನ್ ಫ್ರೀ ಆಗಿದೆ. ಅಂದ್ರೆ ಇದರಲ್ಲಿ ಅಷ್ಟೊಂದು ಹಾರ್ಶ್ ಕೆಮಿಕಲ್ಸ್ ಇಲ್ಲ. ಮಗುವಿನ ಚರ್ಮನ ತುಂಬಾ ಸಾಫ್ಟ್ ಅಂದ್ರೆ ಸಾಫ್ಟ್ ಮಾಡುತ್ತೆ. ಯಾವುದೇ ರೀತಿ ಸ್ಟಿಕ್ಕಿ ಫೀಲ್ ಆಗೋದಿಲ್ಲ. ಮತ್ತೆ ನೀವು ದಿನದಲ್ಲಿ 2 ಬಾರಿ ಹಚ್ಚಿದ್ರಿ ಅಂತಂದ್ರೆ ಸಾಕು, ಅಷ್ಟೇ. ಮಗುವಿನ ಚರ್ಮನ ಕಂಪ್ಲೀಟ್ ಆಗಿ ಡೀಪ್ ನಿಂದ ಹೈಡ್ರೇಟ್ ಮಾಡುತ್ತೆ. ಇದು ಸೆನ್ಸಿಟಿವ್ ಸ್ಕಿನ್ ಕೂಡ ಸೂಟ್ ಆಗುತ್ತೆ. ಅದು ಸ್ಪೆಷಲಿ ನ್ಯೂ ಬಾರ್ನ್ ಬೇಬಿ ಕೂಡ ಯೂಸ್ ಮಾಡಬಹುದು. ಇದೆಲ್ಲದಕ್ಕಿಂತ ಮುಖ್ಯವಾದ್ದು ಅಂತಂದ್ರೆ ಇದು ಡರ್ಮಿಟಾಲಜಿಸ್ಟ್ ರೆಕಮೆಂಡ್ ಮಾಡಿದ್ದು. ಎಸ್, ಈ ಡರ್ಮಿಟಾಲಜಿಸ್ಟ್ ಅಂತಂದ್ರೆ ಸ್ಕಿನ್ ಡಾಕ್ಟರ್ ಏನಿರುತ್ತಾರಲ್ಲ ಅವ್ರು ರೆಕಮೆಂಡ್ ಮಾಡಿದ್ದು. ಇವೆಲ್ಲ ಕೀ ಪಾಯಿಂಟ್ಸ್ ನನಗೆ ಇಷ್ಟ ಆಗಿ ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ ಇಬ್ಬರಿಗೂ ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೇನೆ. ನಂಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಅನ್ಸಿದೆ, ಲೈಕ್ ಆಗಿದೆ. ಸೊ ಹಾಗಾಗಿ ನೀವು ಕೂಡ ಇದನ್ನ ಯೂಸ್ ಮಾಡಬಹುದು. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ ಮಗುಗೆ ನೀವು ಸ್ನಾನದ ನಂತರ ಆಯ್ತು, ಮತ್ತೆ ನೈಟ್ ಮಲಗೋಕ್ಕಿಂತ ಮುಂಚೆ ಇವೆರಡು ಟೈಮ್ ಯೂಸ್ ಮಾಡಿದ್ರೆ ಸಾಕು. ಕಂಪ್ಲೀಟ್ ಆಗಿ ಡೀಪ್ ಆಗಿ ಹೈಡ್ರೇಷನ್ ಕೊಡುತ್ತೆ ನಿಮ್ ಮಗುವಿನ ಚರ್ಮಕ್ಕೆ. ಸಾಮಾನ್ಯವಾಗಿ ಹಲವಾರು ತಾಯಂದಿರು ಮಾಡೋ ಮಿಸ್ಟೇಕ್ ಗಳು ಏನಪ್ಪಾ ಅಂತಂದ್ರೆ ಅಡಲ್ಟ್ಸ್ ಕ್ರೀಮ್ಸ್ ಗಳನ್ನೆಲ್ಲ ಯೂಸ್ ಮಾಡ್ತಿರ್ತಾರೆ ಒಬ್ಬೊಬ್ರು. ಆ ರೀತಿ ತಪ್ಪು ಮಾಡಕ್ ಹೋಗ್ಬೇಡಿ. ಮತ್ತೆ ತುಂಬಾ ಪ್ರೆಗ್ನೆನ್ಸಿ ಇರುವಂತ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ. ಮಗುವಿನ ಸ್ಕಿನ್ ಆಯ್ತು, ಮಗುವಿನ ನೋಸ್, ಆಲ್ಮೋಸ್ಟ್ ಎಲ್ಲ ಅಂದ್ರೆ ಎಲ್ಲ ಮಗು ಇನ್ನೂ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಅಡಲ್ಟ್ದು ಮತ್ತೆ ತುಂಬಾ ಪ್ರೆಗ್ನೆನ್ಸಿ ಇರುವಂತ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡಿ. ಹಾಗೆ ಪದೇ ಪದೇ ಪ್ರಾಡಕ್ಟ್ಸ್ ಗಳನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಇವತ್ತು ನಾ ಹೇಳಿದೆ, ನೆಕ್ಸ್ಟ್ ಡೇ ಇನ್ನೊಬ್ರು ಹೇಳಿದ್ರು, ಅದ್ರ ನೆಕ್ಸ್ಟ್ ಡೇ ಇನ್ನೊಬ್ರು ಹೇಳಿದ್ರು ಅನ್ಕೊಂಡು ಕಂಟಿನ್ಯೂ ಆಗಿ ಪ್ರಾಡಕ್ಟ್ಸ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಮಗುವಿನ ಚರ್ಮ ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ನೀವು ಎಷ್ಟೇ ಬೆಸ್ಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕೂಡ ನೀವು ಕಂಟಿನ್ಯೂ ಚೇಂಜ್ ಮಾಡೋದ್ರಿಂದ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಇದಿಷ್ಟು ಈ ಮಾಯಿಶ್ಚರೈಸರ್ ಕ್ರೀಮ್ ಬಗ್ಗೆ. ಆದ್ರೆ ಆ ಮಾರ್ಕೆಟ್ ನಲ್ಲಿ ಹಲವಾರು ಬ್ರ್ಯಾಂಡ್ಸ್ ಗಳಿದಾವೆ. ನನ್ ಪರ್ಸನಲಿ ನನಗೆ ಇಷ್ಟ ಆದದ್ದು, ನಾನು ನನ್ನ ಮಕ್ಕಳಲ್ಲಿ ಬೆಸ್ಟ್ ಕಂಡುಕೊಂಡದ್ದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಈ ವಿಡಿಯೋ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಅನಿಸ್ತು ಅಂತಂದ್ರೆ ಲೈಕ್ ಮಾಡಿ. ಇದೇ ರೀತಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.